ನಮಗೆ ನ್ಯಾಯ, ನಮಗೆ ನ್ಯಾಯ. ಈ ಮುಷ್ಕರಕ್ಕೆ 4 ದಿನ ಆಯಿತು ನಾವು ಕೂತ್ಕೊಂಡು. ಇದುವರೆಗೂ ಯಾವುದೇ ಅಧಿಕಾರಿಗಳು ನಮಗೆ ಸ್ಪಂದಿಸಿಲ್ಲ. ಎಲ್ಲ ರಾಜಕೀಯ ಮಾಡ್ತೀರೋ ಇದು ಮಾಡ್ತೀರೋ ಗೊತ್ತಾಗ್ತಾ ಇಲ್ಲ. ಯಾವುದೋ ಅಧಿಕಾರಿಗಳಾಗಲಿ ರಾಜಕೀಯದವರಾಗಲಿ ಯಾರನ್ನು ನಮಗೆ ಸ್ಪಂದಿಸ್ತಾರೆ. ಅಣ್ಣ 4 ದಿನ ಆಯಿತು ಸ್ಟ್ರೈಕ್ ಮಾಡಕ್ಕೆ ಕೂತು ನಾವು. ನಮಗೆ ಇದುವರೆಗೂ ಯಾವುದೇ ಅಧಿಕಾರಿಗಳು ನಮಗೆ ಸ್ಪಂದಿಸಿಲ್ಲ. ಹಾಗೂ ಕ್ರಷರ್ ಮಾಲೀಕರು ನಮಗೆ ಬಂದು ಕುಂದುಕೊರತೆಯನ್ನು ಬಗೆಹರಿಸ್ತಲ್ಲ. ಇದು ಮುಂದಿನ ದಿನಗಳಲ್ಲಿ ಇದೇನು ಬಿಡೋಂಥದ್ದೇನಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಅದರೊಳಗೆ ಎಚ್ಚರಿಸ್ಕೊಂಡು ನಮಗೆ ನ್ಯಾಯ ಒದಗಿಸ್ಕೊಟ್ರೆ ಇವತ್ತು ಇಲ್ಲಿಗೆ ಮುಷ್ಕರ ಕೈ ಬಿಡ್ತೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಬೇರೆ ಸಂಘಟನೆ ಬೆಂಬಲ, ಸಂಘ ಸಂಸ್ಥೆಗಳು ಬೆಂಬಲ ತಗೊಂಡು ಇನ್ನೂ ಮುಂದಕ್ಕೆ ಮುಂದುವರಿತೀವಿ. ಯಾವುದೋ ಅಧಿಕಾರಿಗಳಾಗಲಿ ರಾಜಕೀಯದವರಾಗಲಿ ಯಾರನ್ನು ನಮಗೆ ಸ್ಪಂದಿಸ್ತಿಲ್ಲ. ಯಾಕೆಂದರೆ ಏನಂತ ಇದರ ಹಿನ್ನಡೆ ಏನು ಅಂತ ಗೊತ್ತಾಗ್ತಿಲ್ಲ, ಆಯಿತಾ. ಯಾಕೆಂದರೆ ಈಗ ರಾಜಕೀಯದವರು ಸಹ ಬರ್ತಿಲ್ಲ, ನಮ್ಮ DC ಅವರು ಸಹ ಸ್ಪಂದಿಸ್ತಿಲ್ಲ. ಇದೇ ಕಂಟಿನ್ಯೂ ಆದರೆ ಮುಷ್ಕರ ಯಾವುದೇ ರೀತಿ ಇನ್ನೂ ತೀವ್ರಗೊಳ್ಳುತ್ತೆ. ಟಿಪ್ಪರ್ಗಳನ್ನೆಲ್ಲ ಬೀದಿಯಲ್ಲಿ ಇಳಿಸಿ ಎಲ್ಲ ಟ್ರಾಫಿಕ್ ಆಗಿ ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಇದಕ್ಕೆಲ್ಲ ನೇರ ಹೊಣೆ DC ಅವರು ಆಗಬೇಕಾಗುತ್ತೆ. ಮಾಲೀಕರು ಇದ್ದಂಗೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಏಕಾಏಕಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಎಂಸಾಂಡಲ್ಲಿ ಅತಿಯಾದ ನೀರು, ಇದರಿಂದ ಲಾರಿ ಮಾಲೀಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ನಾವು ಗ್ರಾಹಕರಿಗೆ ಕೊಡಬೇಕಾದ್ರೆ ಕ್ರಷರಿಂದ ಒಂದು 14 ಟನ್ನು ಎಂಸಾಂಡ್ ತಂದರೆ ಗ್ರಾಹಕರಿಗೆ ಮುಟ್ಟೋ ತನಕ 12 ಟನ್ ಆಗುತ್ತೆ. ಆವಾಗ ಅವರು ನಮ್ಮನ್ನು ಕೇಳಿ ನಮ್ಮಲ್ಲಿ ಇರೋಂಥ ಬಾಡಿಗೆನೇ ಕಡಿಮೆ ಮಾಡಿಕೊಡ್ತಾರೆ. ಅದರಿಂದ ಲಾರಿ ಮಾಲೀಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅಣ್ಣ 4 ದಿನ ಆಯಿತು ಸ್ಟ್ರೈಕ್ ಮಾಡಕ್ಕೆ ಕೂತು ನಾವು. ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ. DC ಅವರಿಗೂ ಮನವಿ ಕೊಟ್ಟಿದ್ವಿ, 2 ಸತಿ ಕೊಟ್ಟಿದ್ವಿ. ಅವರು ಏನೂ ಸ್ಪಂದಿಸಿಲ್ಲ ನಮಗೆ. ಇದು ಕ್ರಷರ್ವರೆಗೂ ಬಂದಿಲ್ಲ ಇಲ್ಲಿವರೆಗೂ. ಇದು ಎಲ್ಲ ರಾಜಕೀಯ ಮಾಡ್ತೀರೋ ಇದು ಮಾಡ್ತೀರೋ ಗೊತ್ತಾಗ್ತಾ ಇಲ್ಲ. ನಾಳೆಯಿಂದ ಲಾರಿಯಿಂದ ಬೀದಿಗಿಳಿತಾವೆ, ಮುಷ್ಕರ ಮಾಡ್ತೀವಿ ನಾವು. DC ಅವರು ಆಗ್ತಾರೆ ಇದಕ್ಕೆಲ್ಲ ಕಾರಣ. ನಿರಂತರವಾಗಿ ಆಜಾದ್ ಪಾರ್ಕ್ನಲ್ಲಿ ಇದು ನಿಮ್ಮ ಬೇಡಿಕೆಗಳಲ್ಲ, ಸಾರ್ವಜನಿಕರ ಬೇಡಿಕೆ. ಏನು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಸುಮಾರು 7, 8, 9 ಕ್ರಷರ್ಗಳಿರ್ಬೋದು. ಎಲ್ಲರೂ ಕೂಡ ಅದು ಪ್ರಭಾವಿಗಳ ಕೈಲೇ ಇದೆ. ಇವತ್ತು ಎಂ ಸ್ಯಾಂಡು, ಪಿ ಸ್ಯಾಂಡು ಮತ್ತು ಬೋಲ್ಡ್ರಸ್ಸು ಸೈಜು ಇಲ್ಲದೆ ಹೋದರೆ ಯಾವುದೇ ಮನೆ ನಿರ್ಮಾಣ ಮಾಡೋಕ್ಕಾಗಲಿ, ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಟಿಪ್ಪರಿಗೆ 2,000 ರಿಂದ 3,000 ರೂಪಾಯಿ ಗಣಿ ಮಾಲೀಕರು ಜಾಸ್ತಿನ ಪ್ರೈಸ್ನ ಹೈಕ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ತಮ್ಮೆಲ್ಲರ ಇಂದ ತಿಳ್ಕೊಂಡಿದ್ದೀವಿ. ಇದಕ್ಕೆ ಸ್ಪಂದಿಸಿ ಏನು ನಿಮ್ಮ ಡಿಮ್ಯಾಂಡ್ಸ್ ಇದೆ ಎಲ್ಲದೂ ಕೂಡ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಒತ್ತಾಯನ ಮಾಡ್ತಾ ಇದ್ದೀವಿ.